ಕ್ಷತ್ರಿಯರು ಆಚರಣೆ ಮಾಡಲಾಗುತ್ತದೆ. ಇದರ ಬಗ್ಗೆ ಭಾರತೀಯ ಜನಸಂಖ್ಯಾ ವರದಿಯಲ್ಲಿ ದಾಖಲಾಗಿರುವಂಥದ್ದು ಬಹುಶಃ ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಚಾರ. ಈ ಐತಿಹಾಸಿಕ ಶಿಲ್ಪವನ್ನು ಕಂಚಿಯ ವರದರಾಜ ಪೆರುಮಾಳ್ ದೇವಾಲಯದಲ್ಲಿ ಉಪಶಿಲ್ಪಗಳಾಗಿ ಮತ್ತು ಚಂದ್ರವಂಶ ಕ್ಷತ್ರಿಯ ಎಂದು ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು, ದೇವನವಾಡ ಚಾಲುಕ್ಯರು, ಗುಜರಾತಿನ ಸೋಲಂಕಿ ಚಾಲುಕ್ಯರು, ಹೀಗೆ ಅನೇಕ ಮನೆತನಗಳು ಕಾವಲಾಗಿರುವಂಥದ್ದು. ಇದಕ್ಕೆ ಪೂರಕವಾಗಿ ಅಗ್ನಿವಂಶ ಕ್ಷತ್ರಿಯ ಅದ್ಭುತವಾದಂತಹ ಸಂಗೀತ ಸಂಯೋಜನೆ. ಈ ಹಾಡು ಹಾಕಿನ ಮುಂಚೆ ಒಂದು ಸಣ್ಣ ಕಥೆ ಇದೆ. ತಾಯಿ ಹೃದಯ ಯಾವ ಥರ ಅಂತಂದರೆ ಒಂದು ಕಾಡಿನಲ್ಲಿ ಒಂದು ಮೃದಂಗ ನುಡಿಸ್ತಾ ಇರ್ತಾರೆ. ಆ ಮೃದಂಗ ನುಡಿಸ್ತಾ ಇರ್ತಾರೆ, ಎಲ್ಲ ಪ್ರಾಣಿಗಳು ಬಂದು ಅಲ್ಲಿ ಕೂಡಾಗ್ತಾ ಇರ್ತಾರೆ. ಡೈಲಿ ಒಂದು ಮೃದಂಗ ವಂಶಸ್ಥರ ಆರಾಧ್ಯ ದೈವ ಅಗ್ನಿಗಣ್ಯರಾಯ ಜಯಂತ್ಯೋತ್ಸವವನ್ನು ಭಾಳ ವರ್ಷಗಳಿಂದ ಹಿರಿಯರ ಕನಸು, ಸಮಾಜದ ಒಂದು ನಿರೀಕ್ಷೆ, ಸರ್ಕಾರದಲ್ಲಿ ಆಗಬೇಕು ಅಂತಕ್ಕಂಥ ಒಂದು ಭಾಳ ವರ್ಷದ ಕೂಗು 2022ರಲ್ಲಿ ಸಕ್ಸಸ್ ಆಯಿತು. ಸಮಾಜಕ್ಕೆ ಒಂದು ಬುನಾದಿ ಆಯಿತು. ಸಮಾಜದಲ್ಲಿ ತುಮಕೂರಿನಲ್ಲಿ ಒಂದು ಜಾಗೃತ ಸಮಾವೇಶ ಮಾಡೋ ಮುಖೇನ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವ್ರನ್ನ ಕರ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಸಮಾಜ, ಪಕ್ಷಾತೀತವಾಗಿ ಇಡೀ ಸಮಾಜ ಅಗ್ನಿಗಣ್ಯರಾಯ ಜಯಂತ್ಯೋತ್ಸವವನ್ನು ನೀವು ಸರ್ಕಾರದ ವತಿಯಿಂದ ಆಚರಿಸಬೇಕು ಅಂತ ಕೇಳಿದಾಗ ನಾವೊಂದು ಮಾತನ್ನು ರಜಾ ಹೊರತುಪಡಿಸಿ ಸರ್ಕಾರದ ವತಿಯಿಂದ ಅಗ್ನಿಗಣ್ಯರಾಯ ಜಯಂತಿಯನ್ನು ಆಚರಣೆ ಮಾಡೋಕ್ಕೆ ಆದೇಶ ಮಾಡಿತ್ತು. ಆದೇಶದ ಪೂರ್ವವಾಗಿ ಮೊದಲನೇ ವರ್ಷವೇ ಚುನಾವಣೆ ಅಡ್ಡ ಬಂತು, 2ನೇ ವರ್ಷ ವಿಜೃಂಭಣೆಯಿಂದ ಆಯಿತು, 3ನೇ ವರ್ಷ ಕೊರೋನಾ ಈ ಥರ ಎಲ್ಲ ಕೊರೋನಾ ಬಂದು ಸ್ವಲ್ಪ ಅಡಚಣೆಯಾಗಿ ಈ ವರ್ಷ ವಿಜೃಂಭಣೆಯಿಂದ ಇಡೀ ರಾಜ್ಯದಾದ್ಯಂತ. ಆದರೂ ಬಿಟ್ಟಿಲ್ಲ ನಮ್ಮ ಸಮಾಜ. ಪ್ರತಿ ತಾಲೂಕಲ್ಲೂ ಇವತ್ತು ಸರ್ಕಾರಿ ಕಚೇರಿಗಳಲ್ಲಿ, ಡಿಸ್ಟಿಕ್ DC ಕಚೇರಿಗಳಲ್ಲಿ, ಇವತ್ತು ಕೇಂದ್ರದ ಬೆಂಗಳೂರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ರವೀಂದ್ರ ಕಲಾಕ್ಷೇತ್ರ ಪ್ರತಿ ವರ್ಷವೂ ಸಹಿತ ಕಳೆದ 2 ವರ್ಷದಿಂದ ಆಚರಣೆ ಮಾಡ್ತಕ್ಕಂಥ ಅದರ ಸರ್ಕಾರ. ಅದಕ್ಕೆ ಇವತ್ತು ನಮ್ಮ ಸಮಾಜದ ಹಿರಿಯರು, ತಾಯಂದಿರು, ನಮ್ಮ ಸಮಾಜದ ಮುಖಂಡರು, ಎಲ್ಲ ಪದಾಧಿಕಾರಿಗಳು, ನಮ್ಮ KPSU ಅಧ್ಯಕ್ಷರಾದ SK ಸಿದ್ದಯ್ಯನವರ ನೇತೃತ್ವದಲ್ಲಿ ಕಾರ್ಯದರ್ಶಿಗಳಾದಂಥ ಕೃಷ್ಣಯ್ಯವರು, ಕುಮಾರ್ ಅವರು ಎಲ್ಲ ಒಂದು ತಂಡವನ್ನು ಮಾಡಿಕೊಂಡು ಜಾಗೃತಿ ಮೂಡಿಸೋದಕ್ಕೆ 1 ತಿಂಗಳ ಕಾಲ ಸತತವಾಗಿ ಅವರು ಈ ಒಂದು ಅಗ್ನಿಗಣ್ಯರಾಯ ಜಯಂತ್ಯೋತ್ಸವಕ್ಕೆ ಬನ್ನಿ ಅಂತ ಹೇಳಿ ಒಂದು ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸರ್ಕಾರದಿಂದಲೂ ಸಹಿತ ಸುಲಲಿತವಾಗಿ, ವ್ಯವಸ್ಥಿತವಾಗಿ ಆಚರಣೆಯನ್ನು ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಇಲಾಖೆ ಅಧಿಕಾರಿಗಳಿಗೂ ಸಹಿತ ನಾನು ಧನ್ಯವಾದ ಸಲ್ಲಿಸ್ತೇನೆ. ತುಂಬ ಅಗ್ನಿಗಣ್ಯರಾಯ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಸರ್ಕಾರದಲ್ಲಿ ಕೇಳಿಕೊಂಡಾಗ ಬೊಮ್ಮಾಯಿ ಸಾಹೇಬರು ಮನವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮೊದಲು ಧನ್ಯವಾದಗಳು ಹಾಕಿದ್ರು. ಅದೇ ರೀತಿಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ನಮ್ಮನೆ ಯಜಮಾನರು, ಆಣೆಕಾರರು ಮತ್ತು ಮುಖ್ಯಮಂತ್ರಿಗಳು ಅವ್ರ ಮುಖಾಂತರ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಅಗ್ನಿಗಣ್ಯರಾಯ ಸ್ವಾಮಿಯ ಫೋಟೋವನ್ನು ಕಳಿಸಿ ಅಲ್ಲೇ 5 ವರ್ಷದಿಂದಲೂ ಪ್ರತಿ ಹಳ್ಳಿಯಲ್ಲೂ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಹಳ್ಳಿಯಲ್ಲೂ ನಮ್ಮ ಜನಾಂಗ ಎಲ್ಲೆಲ್ಲಿದೆ ಅಲ್ಲೆಲ್ಲರೂ ಕೂಡ ಹಳ್ಳಿಲಿ ಅವರವರೇ ಸ್ವಂತ ಹಾಕ್ಕೊಂಡು ಮಾಡ್ತಿದ್ದಾರೆ. ತಾಲ್ಲೂಕು ಲೆವೆಲಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಸರ್ಕಾರದ ವತಿಯಿಂದ ಮಾಡ್ತಾರೆ. ಡಿಸ್ಟ್ರಿಕ್ಟ್ ಲೆವೆಲಲ್ಲಿ DC ಸಾಹೇಬರು ಸರ್ಕಾರದ ವತಿಯಿಂದ ಮಾಡ್ತಾರೆ. ಈ ರಾಜ್ಯ ಮಟ್ಟದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಈ ಅಗ್ನಿಗಣ್ಯರಾಯ ಸ್ವಾಮಿ ಜಯಂತಿಯನ್ನು ಬಹು ಅದ್ದೂರಿಯಾಗಿ ಮಾಡ್ತಾಯಿದ್ದೀವಿ. ಈಗ 2 ವರ್ಷದಿಂದ ಮೊದಲೇನು ಹೇಳಿದ್ರು, ನೀವು ಜನ ಕರ್ಕೊಂಬರೋದಾದರೆ ನಾವು ಅದ್ದೂರಿಯಾಗಿ ಮಾಡ್ತೀವಿ, ಇಲ್ಲ ಅಂದರೆ ನಯನ ಮಂದಿರದಲ್ಲಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಆಗ ನಾವೆಲ್ಲ ಪದಾಧಿಕಾರಿಗಳೆಲ್ಲ ಸೇರಿ ಇಲ್ಲ ನಾವು ಶ್ರಮ ಪಡೋಣ, ಕರ್ಕೊಂಬರ್ತೀವಿ ಅಂತೇಳಿ ಹೋದನೇ ವರ್ಷ ಇದೇ ಫುಲ್ಲಾಗಿತ್ತು, ಜನಸಂಖ್ಯೆ ಫುಲ್ಲಾಗಿತ್ತು. ಅವರೂ ಸಹ ಕನ್ನಡ ಸಂಸ್ಕೃತಿ ಇಲಾಖೆಯವರು ಸಹ ನಮಗೆ ತೃಪ್ತಿ ಆಗಂತೂ ಮಾಡಿದ್ದಾರೆ. ಈಗ ಏನು ಈ ಪ್ರಾಬ್ಲಮ್ ಬಂದಿದ್ದೇನು ಅಂದರೆ ನಾವು 13ನೇ ಜನ ಹಾಕೋದು, ಹೆಸರು ಹಾಕೋದು ಅನ್ನೋದು ಸ್ವಲ್ಪ ನಮಗೆ ಇದಾಯಿತು.
ಹಿನ್ನಡೆ. ಯಾಕೆಂದರೆ ಕೆಲವರು ನನ್ನ ಹೆಸರಿಲ್ಲ ಅಂತ ಕೆಲವರು ಇದು ಮಾಡ್ತಿದ್ದಾರೆ. ಈ ಅಗ್ನಿಬನ್ನಿರಾಯ ಸ್ವಾಮಿ ಜಯಂತಿ ಅಂದರೆ ಇದು ಹಿಂದೆ ಮೂಲದಲ್ಲಿ ಅರಾಜಕತೆ ಉಂಟಾದಾಗ ಸಪ್ತ ಋಷಿಗಳು ಸೇರಿ ಇವನ್ನೆಲ್ಲ ನಾಶಪಡಿಸಬೇಕು ಅಂದಾಗ ಶಿವ ಮತ್ತು ನಾರಾಯಣ ಆ ಒಂದು ಅಗ್ನಿಬನ್ನಿರಾಯ ನೀವು ಒಂದು ಯಜ್ಞವನ್ನು ಪ್ರಾರಂಭ ಮಾಡಿ ಅದ್ರ ಮುಖಾಂತರ ನಿಮ್ಗೆ ಅನುಕೂಲ ಆಗ್ತದೆ ಅಂದಾಗ ಈಗ ಶಂಭು ಮಹರ್ಷಿಗಳು ಯಜ್ಞವನ್ನು ಪ್ರಾರಂಭ ಮಾಡಿದಾಗ ಅದರಿಂದ ಅಲ್ಲಿ ಶಿವ ಮತ್ತು ನಾರಾಯಣ ಬರ್ತಾರೆ. ಶಿವನ ಕಣ್ಣೀರಿಂದ ಬಿದ್ದ ಒಂದು ದೊಡ್ಡ ಹನಿ ಆ ಕನ್ನೈದನೇ ಹೂವಿನ ಮೇಲೆ ಬಿದ್ದಾಗ ಆ ಹೂವಿನ ನೀರನ್ನು ಅಗ್ನಿ ಕುಂಡಕ್ಕಾಗ್ತದೆ. ಆ ಕುಂಡದಿಂದ ಉದ್ಭವಿಸಿದವರೇ ಅಗ್ನಿಬನ್ನಿರಾಯ ಸ್ವಾಮಿ ಅಂತ. ಕುಂಡದಿಂದ ಉದ್ಭವಿಸಿ ಅಂದಿನಿಂದಲೂ ಸಮಾಜ ಸೇವೆಯನ್ನು ಅವರು ಚಕ್ರವರ್ತಿಯಾಗಿ ಆಳ್ಕೊಂಡು ಅವರು ಇಲ್ಲು ಬಾಣ ಕುದುರೆ ಮೇಲೆ ಕೂತ್ಕೊಂಡು ಉದ್ಭವ ಆಗಿತ್ತು ಅಗ್ನಿಯೊಳಗೆ. ಆದ್ದರಿಂದ ನಾವು ಅಗ್ನಿವಂಶ ಕ್ಷತ್ರಿಯರು ಅಂತ. ಕೆಲವು ಕಡೆ ಉಳ್ಳಿ ತಿಗಳರು ಅಂತೀವಿ, ಕೆಲವು ಕಡೆ ತೋಟದ ತಿಗಳರು ಅಂತೀವಿ, ಇದ್ದಂತೆ ಎಲ್ಲ ತಿಗಳರು ಅಂತಲೇ ಕರೆಯೋದು. ಆದರೆ ನಾವು ಇನ್ವಿಟೇಷನಲ್ಲಿ ಇದು ತಿಗಳರು ಅಂತ ಅಗ್ನಿಬನ್ನಿರಾಯ ಸ್ವಾಮಿ ಜಯಂತಿ, ಅಗ್ನಿಬನ್ನಿರಾಯ ಸ್ವಾಮಿ ಪ್ರಸನ್ನ ಅಂತಲೇ ಹಾಕಿ ಅಗ್ನಿವಂಶಜರು ಅಂತಲೇ ಹೇಳ್ಕೊಂಡು ಬಂದಿದ್ದೀವಿ. ಅಗ್ನಿವಂಶಿಕರೇ ನಾವು. ಅದರಿಂದ ಬಂದು ಇವತ್ತು ಇಲ್ಲಿ ನಮ್ಮ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಅತ್ಯಂತ ಸಂತೋಷದ ವಿಷಯ. ಅದೇ ರೀತಿ ನಮ್ಮ ಕರ್ನಾಟಕ ತಿಗಳರ ಸಾರ್ವಜನಿಕ ವಿದ್ಯಾಭಿವೃದ್ಧಿ ಸಂಘ, ಕರ್ನಾಟಕ ತಿಗಳರ ಕ್ಷೇಮಾಭಿವೃದ್ಧಿ ಸಂಘ ಎರಡೂ ಸಹಯೋಗದಲ್ಲಿ ಅದರ ಪದಾಧಿಕಾರಿಗಳು ತಮ್ಮ ಕೈಲಾದ ಮಟ್ಟಿಗೆ ಶ್ರಮ ಧನ ನಮ್ಮ ಎಲ್ಲ ಪಟ್ಟು ಇಷ್ಟು ಮಾಡಿದ್ದೀವಿ. ಇದಕ್ಕೆ ನಮ್ಮ ಪದಾಧಿಕಾರಿಗಳಿಗೆ ಮತ್ತು ಜನಾಂಗಕ್ಕೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ.